ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ವಿ ಗೈಡ್. ನಾನಿವತ್ತು ನಿಮ್ಗೆ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಈ ಪ್ಲೇಸ್ ನೋಡಿದ್ರೆ ಕಾಂತಾರ ಮೂವಿಯ ಸೆಟ್ ನೆನಪಿಗೆ ಆಗ್ತದೆ. ಅಷ್ಟು ದಟ್ಟವಾದ ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಆ ಬೆಟ್ಟದ ಮೇಲೆ ಮೋಡ ಕವಿದಿದೆ. ನಾವು ಆ ಪ್ಲೇಸಿಗೆ ಹೋದಾಗ ಫಸ್ಟಿಗೆ ಕನ್ಫ್ಯೂಸ್ ಆಯ್ತು, ಚಿಕ್ಕಮಂಗ್ಳೂರ್ ತರ ಇದೆ ಅಂತ. ನೀವು ಏನಾದ್ರೂ ಈ ಪ್ಲೇಸಿಗೆ ಬರ್ಬೇಕಂದ್ರೆ ಮಂಗಳೂರಿಂದ 2 ಗಂಟೆ ಜರ್ನಿ ಮಾಡ್ಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ ಬರುವಂತಹ ಮಧ್ಯ ದಾರಿಯಲ್ಲಿ ನಿಮ್ಗೆ ಕ್ಲಿಯರ್ ವಾಟರ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ನೀರಿನ ಪಕ್ಕದಲ್ಲಿ ನಿಮ್ಗೆ ಸುಂದರವಾದ ಮರ ಗಿಡನ ನೋಡ್ಲಿಕ್ಕೆ ಸಿಗ್ತದೆ. ಆ ಮರ ಗಿಡದ ಹಿಂದೆ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಮೋಡ ಎಲ್ಲ ಕವಿದಿರುತ್ತೆ. ಇದನ್ನ ನೋಡ್ಬೇಕಾದ್ರೆ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಈ ಟೆಂಪಲ್ 800 ವರ್ಷ ಹಳೆಯ ಟೆಂಪಲ್ ಆಗಿದೆ. ಈ ದೇವಸ್ಥಾನ ದೇವರ ಕಾಡಿನ ಮಧ್ಯದಲ್ಲಿದೆ. ಈ ವೆಸ್ಟರ್ನ್ ಘಾಟ್ ಮಧ್ಯದಲ್ಲಿದೆ ಅಂತಾನೂ ಹೇಳ್ಬೋದು. ಈ ದೇವಸ್ಥಾನ ವೆಸ್ಟರ್ನ್ ಘಾಟ್ ಹಾಗೆ ನೇತ್ರಾವತಿಯ ನದಿಯ ಹತ್ರದಲ್ಲಿದೆ. ಇದೊಂದು ದುರ್ಗಾದೇವಿ ದೇವಸ್ಥಾನ ಆಗಿದೆ. ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೋಡ ಹಾಕಿತ್ತು, ಹಾಗೆ ಮಳೆ ಬರ್ತಾ ಇತ್ತು. ಹೋಗುವಂತ ದಾರಿಯಲ್ಲಿ ನಮ್ಗೆ ಒಂದು ಶಿವ ಮೂರ್ತಿಯನ್ನು ನೋಡ್ಬೋದು. ಈ ಶಿವ ಮೂರ್ತಿ ತುಂಬಾ ದೊಡ್ಡದಾಗಿದೆ. ಹಾಗೆ ನೀವೇನಾದ್ರೂ ಶಿವ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಕ್ಲಿಯರ್ ವಾಟರ್ನ ತೋರಿಸಿದ್ನಲ್ಲ, ಅದ್ರ ಪಕ್ಕದಲ್ಲೇ ಈ ಶಿವ ಇರೋದು. ಈ ಶಿವ ಮೂರ್ತಿ ಹಾಗೆ ಹಿಂದೆ ಆ ಬೆಟ್ಟ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಸುಂದರವಾಗಿ ಫೀಲ್ ಆಗ್ತಾ ಇತ್ತು. ಇವಾಗ ನಾವು ದುರ್ಗಾ ದೇವಿ ದೇವಸ್ಥಾನ ಯಾವುದು ಅಂತ ನೋಡೋದಾದ್ರೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ನೋಡಿ. ಈ ದೇವಸ್ಥಾನ ಮುಂದೆನೆ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಮೋಡ ಕವಿದಿದೆ. ಯಾರೆಲ್ಲ ವೀಕೆಂಡ್ ಪೀಸ್ ನ ನೋಡ್ಕೊಂಡು ಹೋಗ್ತಾ ಇರ್ತಾರೋ ಅಂತವ್ರಿಗೆ ಈ ಪ್ಲೇಸು ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಮಧ್ಯಾಹ್ನ 1 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನ ಬೆಳ್ತಂಗಡಿಯ ಸಮೀಪದಲ್ಲಿದೆ. ಸುತ್ತಲೂ ಮರ ಗಿಡ ಹಾಗೆ ತೋಟ ಹಾಗೆ ಬೆಟ್ಟ ಹಾಗೆ ಮೋಡದಿಂದ ಕವಿದಿದೆ. ಈ ಬೆಂಗಳೂರು ಟ್ರಾಫಿಕ್ ಹಾಗೆ ಕೆಲಸದ ಪ್ರೆಷರ್ ಇಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಬೇಕಾದ್ರೆ ಈ ಪ್ಲೇಸಿಗೆ ಬರ್ಬೋದು. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಇಲ್ಲಿ ನೋಡ್ಬೋದು ನೀವು. ಈ ನವಿಲು ಫ್ರೀಯಾಗಿ ಓಡಾಡೋದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಒತ್ಬಿಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದೆ ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ಪ್ಲೇಸ್ ಅನ್ನು ಇನ್ಕ್ಲೂಡ್ ಮಾಡಬಹುದು. ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂನಿಕ್ ಪ್ಲೇಸಸ್ ನ ಡಿಸ್ಕವರ್ ಮಾಡ್ತಾ ಇರ್ತೀನಿ. ಈ ದೇವಸ್ಥಾನದಲ್ಲಿರುವಂತಹ ದುರ್ಗಾ ದೇವಿಗೆ ತುಂಬಾ ಶಕ್ತಿ ಇದೆ ಅಂತ ನಂಬಿಕೆ ಇದೆ. ನೀವು ಈ ದೇವಸ್ಥಾನಕ್ಕೆ ಬಂದು ಆ ದುರ್ಗಾ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಬಹುದು. ಕೆಲವು ವಿಶೇಷ ಸಂದರ್ಭದಲ್ಲಿ ಈ ದೇವಸ್ಥಾನನ ಸುಂದರವಾಗಿ ಅಲಂಕಾರ ಮಾಡಿಡ್ತಾರೆ. ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ. ನನಗೆ ಈ ದೇವಸ್ಥಾನದ ಎದುರುಗಡೆ ಇರುವಂತಹ ಸೀನರಿ ತುಂಬಾ ಇಷ್ಟ ಆಯ್ತು. ನಾನು ಈ ಪ್ಲೇಸಿಗೆ ಹೋದಾಗ ತುಂಬಾ ಚೆನ್ನಾಗ್ ಅನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.